ಅವ್ರೇನ್ ಹೇಳಿದಾರೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಇಲ್ಲಿ ಬಂದ್ಬಿಟ್ಟು ಇಲ್ಲೇ ಕ್ವಾರ್ಟರ್ಸ್ಗೆ ಬಂದ್ಬಿಟ್ಟು ಮಾತಾಡ್ತಾ ನಾನು ಪ್ರೆಸ್ ನಂದು ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ ನಾನು ಒಳ್ಳೆ ಮಾತಲ್ಲೇ ಹೇಳಿದೆ, ಇಲ್ಲಪ್ಪ ನೀವು ಬೆಳೆಯೋ ಲೀಡರ್ಗಳು ನೀವು ಜೊತೆಗೆ ಬನ್ನಿ, ಕನ್ನಡಪರ ಸಂಘಟನೆ ಅಂತ ಹೇಳಿ ನೀವು ಯಾವ್ಯಾವ್ದು ಇಲ್ದಿರೋದ ಮಾಹಿತಿ ಎಲ್ಲ ತಗೊಂಬಂದು ಇಲ್ಲಿ ಆಯ್ತು. ನನಗಂತಲ್ಲ, ನಮ್ ಡ್ರೈವರ್ ಅವ್ರ ಜೊತೆ ಸಂಘಟನೆಯಲ್ಲಿ ಅವ್ರ ಜೊತೆ ಕೆಲಸ ಮಾಡಿದವನಂತೆ, ಅವ್ರಿಗೆ ಫೋನ್ ಮಾಡೋದು, ನಮ್ ಕೆಲಸದವ್ರಿಗೆ ಫೋನ್ ಮಾಡೋದು, ಮತ್ತೆ ತಹಸೀಲ್ದಾರ್ಗಳಿಗೆ ಹೇಳೋದು. ಈಗ ತಾವ್ ನೋಡಿದೆ ನಂದು ತೋರ್ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಅಕ್ರಮ ಅಂತ ಹೇಳಿದ್ರೆ ಯಾವ್ದು, ನಾನು ಇಷ್ಟೇ ಹೇಳ್ತೀನಿ, ದೇವರವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ನಂದು ಯಾವ್ದೇ ಅವ್ರ ಮನ ಮೇಲೆ ಪರ್ಸನಲ್ ನಂದು ಏನು ಇಲ್ಲ. ನಾನು ಯಾರಿಗೂ ಫ್ರೆಂಡು, ನಾನು ಏನ್ ಹೇಳ್ತೀರಾ, ಏನೋ ಅಫೆಕ್ಷನ್ ಕಾನೂನು ಕಾಪಾಡೋನು ನಾನು. ಬಂದಿದ್ರು ಅನ್ನೋ ಒಂದು ಮಾತನ್ನ ಹೇಳಿದ್ರಿ ನೀವು. ಅಲ್ಲ, ಅದೇ ಹೇಳ್ತಾ ಇರೋದಲ್ವಾ, ಅದು ಆ ವಿಷಯವನ್ನು ನಾನು ಆಲ್ರೆಡಿ ನನ್ನ ಮೀಡಿಯಾದಲ್ಲಿ ಹೇಳಿದ್ದೀನಿ ಅದರಲ್ಲಿ. ಸೊ ಅವರು ಬಂದ್ಬಿಟ್ಟು ಇವಾಗ ನನಗೆ ಒಂದ್ 2-3 ಸತಿ ನನಗೆ ಕಾಲ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ನೀವು ಬ್ಲಾಕ್ ಮಾಡಿದ್ದೀರಾ ಅಂತ ಕೆಲವೊಂದು ಮೀಡಿಯಾದಲ್ಲಿ ಅವ್ರು ಹೇಳಿದ್ದಾರೆ. ಯಾಕೆ ಬ್ಲಾಕ್ ಮಾಡಿದೀವಿ ಅಂತ, ಅನ್ವಾಂಟೆಡ್ ಕಾನ್ವರ್ಸೇಷನ್ ಯಾಕೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟೇನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾರ ಮೇಲೂ ನನ್ನ ಬಗ್ಗೆ ಅವ್ರ ಬಗ್ಗೆ ಇದಿಲ್ಲ. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಾನು ಹೇಳಿದೆ, ಸರ್ ನಾನು ಅಲ್ಲಿ ಇಲ್ಲೆಲ್ಲ ಒಳ್ಳೆ ಕೆಲಸ ಕನ್ನಡ ಪರಟದೆ, ದೇವ್ರು ಒಳ್ಳೇದ್ ಮಾಡ್ಲಪ್ಪ, ನಿಮ್ ಜೊತೆ ನಾವು ಇದ್ದೀವಿ, ನಾವು ಒಂದು ಕನ್ನಡಿಗರು ನಿಮ್ ಜೊತೆ ನಾವು ನಿಂತ್ಕೊಳ್ತೀವಿ ಅಂತ ಹೇಳಿದೀವಿ. ಮೇ ಬಿ ಇಟ್ ಇಸ್ ಏನು ಹೇಳ್ತೀರಾ, ಅದು ಮಿಸ್ಕನ್ಸೆಪ್ಟೋ ಏನೋ ಆಗಿದೆ. ಅವ್ರಿಗೂ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಭಾವಿಸ್ತೀನಿ. ನನ್ನ ಮನ್ಸಲ್ಲಂತೂ ಏನು ಇಲ್ಲ ಅದ್ರ ಬಗ್ಗೆ. ಪಾಟೀಲ್ ಅವ್ರ ಜೊತೆ ನೀವು ಮಾತಾಡಿದ್ರಿ, ಅವ್ರು ಮಾಡಿರುವಂತ ಅಲಿಗೇಷನ್ ಏನು ಸರ್? ನಿಮ್ಮ ಜೊತೆ ಫೋನ್ ಕಾನ್ವರ್ಸೇಷನ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದೇರ್ ಇಸ್ ದುಡ್ಡು ತಗೊಂಡು ಯಾರೋ ಮನೆಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಸರ್ ದಯಮಾಡಿ ಅಂತ ಅವ್ರಿಗೆ ಬಗ್ಗೆ ಕೊಡಿ, ಐ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್, ಇಮಿಡಿಯೇಟ್ಲಿ ಇನಿಷಿಯೇಟ್ ಮಾಡ್ತೀವಿ ಆಕ್ಷನ್ ಯಾರು ಮಾಡಿದಾರೆ ಅಂತ. ಏನಾಗುತ್ತೆ, ಲೋಕಲ್ ಪಂಚಾಯತಿ ಲೆವೆಲ್ ಅಲ್ಲಿ ಏನಾಗಿದೆಯೋ ನಮಗೆ ಗೊತ್ತಿಲ್ಲ, ತನಿಖೆ ಆಗ್ಬೇಕಿದು. ನಾನು ಅದೇ ಹೇಳಿದೆ, ನಾನು ಇಮಿಡಿಯೇಟ್ಲಿ ಈಗ ಏನಾಗಿದೆ, ಮೊನ್ನೆ ಯಾವುದೋ ಮೈನಾರಿಟಿ ಇಶ್ಯೂ ಅಲ್ಲಿ ಯಾರೋ ಒಂದು ಕಂಪ್ಲೇಂಟ್ ಮಾಡಿದ್ರು ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ ಬಗ್ಗೆ. ವಿತಿನ್ 3 hours ಅಲ್ಲಿ ಅವ್ನಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ವಿತೌಟ್ ಪೋಸ್ಟಿಂಗ್ ಇಟ್ವಿ. ದಟ್ ಈಸ್ ಯಾರು ಮಾಡಿಲ್ಲ, ಯಾರು ಪಾಪ ಮಾಡಿಲ್ಲ. ಅವ್ರು ಹೇಳಿದ್ರು ಈ ತರ ಆಗಿದೆ ಅಂತ. ಮೇ ಬಿ ಗ್ರೌಂಡ್ ಅಲ್ಲಿ ಏನಾಗುತ್ತೆ, ಪಂಚಾಯತ್ ಲೆವೆಲ್ ಅಲ್ಲಿ ಏನಾಗಿದೆ ಬಹುಶಃ ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೆ ಯಾರೋ ಹೇಳಿರ್ಬೋದು, ಅವ್ರು ನಮ್ಗೆ ಮಾಹಿತಿ ಕೇಳಿದ್ದಾರೆ, ನಾವು ಕೊಡ್ತೀವಿ. ಮಿನಿಸ್ಟರ್ ಸಾಹೇಬ್ ಹೇಳಿದ್ದಾರೆ, ಈಗ ಮಾಡಿಸ್ತೀವಿ 100% ಮಾಡಿ. ನಾವು ಹೇಳಿದ್ವಲ್ಲ, ಸಾಹೇಬ್ರಿಗೆ ಹೇಳ್ಬಿಟ್ಟಿದ್ದೀನಿ ನಾನು, BR ಪಾಟೀಲ್ ಸಾಹೇಬ್ರಿಗೆ. ಯಾಕಂದ್ರೆ ನನಗೆ ಅವರು ಸರ್ಫರಾಜ್ ಅಂತ ಮಾತಾಡೋದು ನೀವು ಕೇಳಿಸ್ಕೊಂಡಿರ್ಬೋದು, ನಂಗೆ ತುಂಬಾ ಆತ್ಮೀಯರವರು. ಇವಾಗಿಲ್ಲ, ಒಂದು 25 ವರ್ಷದ ನನಗೆ ಆತ್ಮೀಯರು, ಹಿಂದಿಲ್ಲ ಮಾತಾಡ್ತಾರೆ. ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಜನರಿಗೂ ಗೊತ್ತಿದೆ ಏನಂತ, ಬಟ್ ಈ ರೀತಿ ಅಲಿಗೇಷನ್ಗಳು ಬಂದಾಗ ಅದನ್ನ ಯಾವ ಇಟ್ ಇಸ್ ಅನ್ ಅಲಿಗೇಷನ್ ನಾಟ್ ಅಗೇನ್ಸ್ಟ್ ದ ಡಿಪಾರ್ಟ್ಮೆಂಟ್ ಆಫೀಸರ್ಸ್. ಹಿಂಗ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇಟ್ ಕುಡ್ ಹ್ಯಾವ್ ಹ್ಯಾಪನ್ಡ್ ಅಟ್ ದ ಪಂಚಾಯತಿ ಲೆವೆಲ್. ಯಾರೋ ದೇರ್ ಆರ್ ಲಾಟ್ ಆಫ್ ಇದು ಏಜೆಂಟ್ಸ್ ಗಳು ಇದ್ದಾರೆ, ಪಂಚಾಯತಿ ಲೆವೆಲ್ ಏಜೆಂಟ್ಸ್ ಗಳು ಇದ್ದಾರೆ, ಅಲ್ಲಿ ಯಾರು ಇರ್ತಾರೆ, ಅವ್ರಿಗೂ ಗೊತ್ತಿಲ್ಲ ಪಾಪ. ಅವ್ರು ಹೇಳಿದ್ದಾರೆ ತನಿಖೆ ಮಾಡೋಣ ಅಂತ. ತನಿಖೆ ಮಾಡಿದ್ಮೇಲೆ ಹೇಳ್ತೀನಿ ನೋಡಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ರಿವ್ಯೂ ಮೀಟಿಂಗ್ಸ್ ಯಾರನ್ನ ಮಾಡಿದ್ದಾರೆ ಅಂದ್ರೆ ನಮ್ಮ ಮಿನಿಸ್ಟರ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಯಾವ್ದನ್ನ ಇರಲಿ, ವೆದರ್ ಇಸ್ ಹೌಸಿಂಗ್ ಆಗಿರ್ಬೋದು, ಮೈನಾರಿಟಿ ವೆಲ್ಫೇರ್ ಆಗಿರ್ಬೋದು, ಎಲ್ಲದಕ್ಕೂ ಪ್ರತಿಯೊಂದು ದಿವಸ ಅವ್ರ ಫಿಂಗರ್ ಟಿಪ್ಸ್ ಅಲ್ಲಿ ಹೇಳಿದ್ರು. ಯಾವ್ದು ಪೇಪರ್ ನೋಡಿದ್ರೆ ಮಿನಿಸ್ಟರ್ ಮಾತಾಡಿದ್ದಾರೆ. ಮನೆಗಳು ಇರ್ಲಿಲ್ಲ, ಕೊಟ್ಟದಾಗಿದೆ. ನಾನು ಅದೇ ಹೇಳಿದೆ, ಸಾಬ್ ಹಮ್ ಲೋಗ್ ದೇಖ್ ರಹೆ, ನೋಡ್ತಾ ಇದೀವಿ ಸರ್, ಮಾಡ್ತೀವಿ ಅಂತ ಹೇಳಿದೀವಿ. ಅದೇ ಇಲ್ಲ 100% ಏನ್ ಹೇಳಿದೆ ನಾನು ನಿಮ್ಗೆ, ಅದು ಸಾಧ್ಯವೇ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಪ್ರೂವ್ ಮಾಡ್ಬೇಕಂದ್ರೆ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಹೇಳಿದ್ದೀನಿ. ಅದು ಅಕಸ್ಮಾತ್ ಯಾರನ್ನ ಗ್ರೌಂಡ್ ಲೆವೆಲ್ ಮಾಡಿದಾರೋ ಏನ್ ಕತ್ತು. ಯಾಕಂತ ಹೇಳಿದ್ರೆ, ಈಗ ಮನೆಗಳೇ ಇಲ್ಲ ಅಂತ ಎಲ್ಲಿಂದ ಕೊಡ್ತೀರಾ? ಮನೆಗಳೇ ಇಲ್ಲ ಅಂದ್ರೆ ನೀವು ಹೇಗೆ, ಯಾವ ತರ ಅಲಿಗೇಷನ್ ಇಸ್ ನಾಟ್ ಕರೆಕ್ಟ್. ಅದು ಅವ್ರು ಕೊಟ್ಟರೆ 950 houses, ನಾನು ಕೊಟ್ಟಿಲ್ಲ ಲೆಟರ್, ಪಂಚಾಯತಿ ಅಧ್ಯಕ್ಷರಿಂದ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಅವ್ರ ಲೆಟರ್ ಮೇಲೆ ಎಂತಾರೆ ಸ್ಯಾಂಕ್ಷನ್ ಆಗಿರೋದು. ಆದ್ರೂ ಸಹ ರೆಸ್ಪೆಕ್ಟಿಂಗ್, ಬಿಕಾಸ್ ಐ ಹ್ಯಾವ್ ಗಾಟ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ಪಾಟೀಲ್ ಸಾಬ್. ಬಿಕಾಸ್ ನನಗೆ ಐ ನೋ ಮೈ ಫ್ರೆಂಡ್ಶಿಪ್ ವಿತ್ ಹಿಮ್ ಡೇಟ್ಸ್ ಬ್ಯಾಕ್. ಇನ್ 2004-5 ಇಂದ ಅವಾಗಿಂದ ವಿಶ್ವಾಸ ನನ್ನ ಮೇಲೆ, ಅವ್ರಿಗೆ ನನ್ನ ಮೇಲೆ ಪ್ರೀತಿನೂ ಅಷ್ಟೇನೆ ಅವ್ರಿಗೆ ನನ್ನ ಮೇಲೆ. ಸೊ ಅವರೇ ಬಹಿರಂಗ ಮಾಡಿದ್ದಾರೆ, ಆಫೀಸರ್ ಜೊತೆ ಮಾತನಾಡಿರುವಂತದ್ದು ಬಹಿರಂಗ ಮಾಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಒಂದು ವಿಷಯ ಹೇಳ್ತೀನಿ. ಇಟ್ ಈಸ್ ನನ್ನ ಪ್ರಕಾರ, we talk in confidence. There is something called confidence, something called ethics. Ethical ಇದೆ. ಅವ್ರು ದೊಡ್ಡವರು ಇದ್ದಾರೆ, ಬಹುಶಃ ಅವ್ರಿಗೆ ಸರಿ ಅನ್ಸಿದ್ರೆ ಮಾಡಿರ್ಬೋದು ಅಂತ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮಾಡಕ್ಕಿಲ್ಲ. ಅವ್ರ ಸೀನಿಯರ್ ಇದ್ದಾರೆ, he has known it. ಅಕಸ್ಮಾತ್ ಏನಾಗಿದೆ ಅಂತ ಹೇಳಿದ್ರೆ, ಸೀನಿಯರ್ ಲೀಡರ್ ಹೇಳಿದ್ಮೇಲೆ ನಾನು ಅದಕ್ಕೆ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ಎನಿಥಿಂಗ್, ಬಿಕಾಸ್ ಈಸ್ ಮೈ ಫ್ರೆಂಡ್. ಫಸ್ಟ್ ಆಫ್ ಆಲ್ ಈಸ್ ಮೈ ವೆರಿ ವೆರಿ ಗುಡ್ ಫ್ರೆಂಡ್. ಎರಡನೇದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಎಥಿಕಲ್ ಇಶ್ಯೂಸ್ ಬರುತ್ತೆ. ಯಾಕಂದ್ರೆ ನಾವು ಇನ್ನ ಕಾನ್ವರ್ಸೇಷನ್ ಮಾಡಕ್ಕಾಗಿತ್ತು ಅಂತ ಹೇಳಿದ್ರೆ, ಕಾನ್ವರ್ಸೇಷನ್ ತಪ್ಪಾಗಿಲ್ಲ. ಕನ್ವರ್ಸೇಷನ್ ಏನು ಹೇಳಿದ್ವಿ, ಅವ್ರು ಆರೋಪ ಮಾಡಿದ್ರೆ ಅದಕ್ಕೆ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ವಿ. 100% we are there. We will take action. We are there with BR Patil Saab. We'll go to the depth of the issue. We will, like I said I have sent them behind bars. We'll definitely send them behind bars. ನನಗೆ ಗೊತ್ತಿಲ್ಲ ಸರ್, ತನಿಖೆ ಆಗ್ಬೇಕಲ್ಲ ಸರ್. ಹೌದು ಸರ್, ಪಂಚಾಯತಿ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಅದನ್ನ ತನಿಖೆ ಮಾಡಿಸೋಣ ಅಂತ ಮಾಡಿಸಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.